ನಮ್ಮ ಹಿಂದೂಗಳಿಗೆ ಎಷ್ಟೇ ಸಲ ಬುದ್ಧಿ ಹೇಳಿದ್ರು, ಸತ್ಯ ಅರ್ಥ ಮಾಡಿಸೋರು ಅವ್ರು ತಿಳ್ಕೊಳ್ಳಲ್ಲ, ಅವ್ರು ಬದಲಾಗಲ್ಲ, ಅವ್ರು ಹಂಗೆ ಇರ್ತಾರೆ. ಯಾಕಂದ್ರೆ ವಿಡಿಯೋ ನೋಡ್ಕೊ ಬನ್ನಿ ಮೊದಲು, ಆಮೇಲೆ ಹೇಳ್ತೀನಿ. लाइन में है ना, चलो भाई। भारत माता की जय। ऐसा मत बोलो मेरी जान। मुसलमान हमेशा आगे रहा। हिंदुस्तान पे जब भी मुसीबत आई, हिंदुस्तान में मुसलमान आगे रहा। ये मत यहाँ पर रिलीजियस मत लाओ, आप लोग रिलीजियस मत लाओ। यहाँ पर हिंदू मुसलमान सब एक है। ಶಾಹಿಲ್ ಅನ್ನೋ ಈ ವ್ಯಕ್ತಿ ತಾನು ಫೇಮಸ್ ಆಗೋದಕ್ಕೋಸ್ಕರ ಎಲ್ಲರಿಗೂ 100 ರೂಪಾಯಿ ಪೆಟ್ರೋಲ್ ಕೊಟ್ಟ. ಆದ್ರೆ ಅವ್ನು ಹೇಳಿದ್ದೊಂದೇ, ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ, ಅದನ್ನ ಒಪ್ಕೊಳ್ಬಹುದು, ಆದ್ರೆ ಭಾರತ್ ಮಾತಾಕ್ಕೆ ಜೈ ಅಂತ ಹೇಳ್ಬೇಡ ಅಂತ. ಭಾರತ ಬರೀ ಹಿಂದೂಗಳಿಗೆ ಸೇರಿತಾ, ಯಾಕೆ ಮುಸ್ಲಿಮ್ಸ್ ಇಲ್ವಾ? ಭಾರತ್ ಮಾತಾಕ್ಕೆ ಜೈ ಅಂತ ಹೇಳಿದ್ರೆ ಅವ್ರಿಗೆ ಉರಿಯುತ್ತೆ. ನಮ್ಗೆ ಇಂಥವ್ನೆಲ್ಲ ನೋಡಿದಾಗ ಅಬ್ದುಲ್ ಕಲಾಂ ಸರ್ ಇಲ್ದಿದ್ದೆ ಒಳ್ಳೇದಾಯ್ತು, ಇದ್ದಿದ್ರೆ ತುಂಬಾ ನೊಂದ್ಕೊಳ್ತಾರು ನನ್ನ ಜನ ಈ ತರನ ಅಂತ. ಈಗ ಒಬ್ಬ ವ್ಯಕ್ತಿ ಅಬ್ದುಲ್ ಕಲಾಂ ಸರ್ನ ಕೇಳ್ತಾನೆ, ನಿಮ್ಗೆ ದೇಶ ಮುಖ್ಯನಾ ಧರ್ಮ ಮುಖ್ಯನಾ ಅಂತ. ಅವಾಗ ಅವ್ರು ಹೇಳೋದು ಒಂದೇ ಮಾತು, Religion is a very private affair. Okay, it's a private affair. But human beings, we should all believe. We have to believe in one thing, that is nation. Nation. All of you repeat, nation is bigger than any other aspect in my country. Do you agree? Do you agree? Everybody agrees. Great. ಎಲ್ಲೋ ಇರಾನಲ್ಲಿ ಸತ್ತಂತ ಕಮ್ಯುನಿಗೋಸ್ಕರ ಈ ಜನ ಕಣ್ಣೀರ್ ಹಾಕ್ತಾರೆ, ಆದ್ರೆ ಇಲ್ಲೇ ಇದ್ದಂತ ನಮ್ಮ ಭಾರತದ ಪ್ರಧಾನಿಗಳಾಗಿದ್ದಂತ ಅಬ್ದುಲ್ ಕಲಾಂ ಸರ್ ಸತ್ತಾಗ ಇವ್ರು ಈ ತರ ಕಣ್ಣೀರ್ ಹಾಕಿಲ್ಲ. ಅಷ್ಟಕ್ಕೂ ಈ ಶಾಹಿಲ್ ನ ಅಕೌಂಟ್ ನೋಡಿದಾಗ ಬರೀ ಇವನು ಆಂಟಿ ಹಿಂದೂ ಆಗೇ ಇದ್ದಾನೆ. ನಮ್ ಜನಕ್ಕೆ ಅರ್ಥ ಆಗ್ಲಿ ಅಂತ ದಿ ಕಾಶ್ಮೀರ್ ಫೈಲ್ಸ್, ಕೇರಳ ಸ್ಟೋರಿ, ದುರಂಧರ್ ಇಂತ ಎಷ್ಟೇ ಸಿನಿಮಾಗಳು ಬಂದು ನಮ್ ಜನ ಕಲಿಯಲ್ಲ. ಸುಮ್ನೆ ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ ತಗೊಂಡು ಸುಮ್ನೆ ಆಗ್ಬಿಡ್ತಾರೆ. ಉಪೇಂದ್ರ ಸರ್ ಹೇಳ್ದಂಗೆ ಸತ್ತು ಪ್ರಜೆಗಳ ತರ ಬದುಕ್ತಾ ಇದೀರಾ ನೀವು. ಇವಾಗ ಕಮೆಂಟ್ ಅಲ್ಲಿ ಕೆಲವರು ಆಗ್ಬೋದು, ಅಂಧ ಭಕ್ತ ಮೋದಿ ಭಕ್ತ ಅಂತ. ನಾನು ಯಾವ ಮೋದಿ ಭಕ್ತನೂ ಅಲ್ಲ ಗುರು, ನಾನು ಹಿಂದುತ್ವ ಪರ. ಕಾಶ್ಮೀರಲ್ಲಿರುವಂತ ಮುಸ್ಲಿಮ್ಸ್, ಇರಾನ್ ನಲ್ಲಿರುವಂತ ಮುಸ್ಲಿಮ್ಸ್ಗೆ ಅಂದ್ರೆ ಶಿಯಾ ಒಂದು ಪಂಗಡಕ್ಕೆ ಇಲ್ಲಿಂದ ಡೊನೇಟ್ ಮಾಡ್ತಾ ಇದಾರೆ. ಅವ್ರ ಹತ್ರ ಇರುವಂತ ನಗದುಗಳು, ಹಣ ಏನೇ ಇರ್ಬೋದು ಎಲ್ಲ ಡೊನೇಟ್ ಮಾಡ್ತಾ ಇದಾರೆ. ಅದೇ ಮುಸ್ಲಿಮ್ಸ್ ಯಾಕೆ ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ಫ್ಲಡ್ ಆದಾಗ ಜನ ತೊಂದರೆಲಿದ್ದಾಗ ಯಾಕೆ ಹೆಲ್ಪ್ ಮಾಡಿಲ್ಲ? 100 ರೂಪಾಯಿ ಪೆಟ್ರೋಲ್ಗೋಸ್ಕರ ಸ್ವಾಭಿಮಾನ ಬಿಟ್ಟು ಅವ್ನು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಬಂದಿದ್ದೀರಾ. 100 ರೂಪಾಯಿಗೋಸ್ಕರ ಸ್ವಾಭಿಮಾನ ಬಿಟ್ಟಂತ ಹಿಂದೂಗಳೇ ಕೇಳಿಸ್ಕೊಳ್ಳಿ, ಈ ಜನಕ್ಕೆ ಪಾಕಿಸ್ತಾನ್ಗೆ ಜೈ ಅನ್ನೋದಕ್ಕೆ ಬರುತ್ತೆ, ಇರಾನ್ಗೆ ಜೈ ಅನ್ನೋದಕ್ಕೆ ಬರುತ್ತೆ, ಪ್ಯಾಲೆಸ್ತೀನ್ಗೆ ಜೈ ಅನ್ನೋದಕ್ಕೆ ಬರುತ್ತೆ, ಅರೆ ಭಾರತ್ ಮಾತಾಕ್ಕೆ ಜೈ ಅನ್ನೋದಕ್ಕೆ ಬಾಯಿ ಬರಲ್ಲ, ಮನ್ಸು ಬರಲ್ಲ. ಕಾಶ್ಮೀರಲ್ಲಿ ಸರ್ಕಾರಿ ಕಚೇರಿ ನ್ಯಾಷನಲ್ ಎಂಬ್ಲಮ್ ಆಗದಾಗ ಅದನ್ನ ಹೊಡೆದಾಕ್ತಾರೆ. ಎಲ್ಲ ಮುಸ್ಲಿಮ್ಸ್ ಆಂಟಿ ನ್ಯಾಷನಲ್ಸ್ ಅಲ್ಲ. ಈ ಕಾಶ್ಮೀರಲ್ಲಿರುವಂತ ಮುಸ್ಲಿಮ್ಸ್ ಬಂದು ಶಿಯಾ ಕ್ಯಾಟಗರಿಗೆ ಸೇರಿದವರು. ಇವರು ಕ್ಯಾಟಗರಿ ಅವರು ಅಲ್ಲಿ ಇರಾನ್ ಅಲ್ಲಿದ್ದಾರೆ, ಪಾಕಿಸ್ತಾನದಲ್ಲಿದ್ದಾರೆ. ಅವರಿಗೆ ಇವ್ರನ್ನ ಹೊಲ್ಸ್ಕೊಳ್ಳೋದಕ್ಕೋಸ್ಕರ ಇವ್ರು ಇಲ್ಲಿಂದ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಸಂತತಿ ಬೆಳಿಬೇಕಲ್ಲ. ಅವರ ಜನಸಂಖ್ಯೆ ಜಾಸ್ತಿ ಆದಾಗ ಅವರ ರೂಲ್ಸ್ ಆದಂತ ಶರಿಯಾ ರೂಲ್ಸ್ ತಗೊಂಡ್ಬಂದು ನಮ್ಮ ಭಾರತದ ಮೇಲೆ ಹೇರಿಕೆ ಮಾಡಬಹುದಲ್ಲ. ಅಬ್ದುಲ್ ಕಲಾಂ ಸರ್ನ ಇನ್ಸ್ಪಿರೇಷನ್ ತಗೊಂಡು ಬದುಕುವಂತ ಜನ ಇವರಲ್ಲಿ ಯಾರು ಇಲ್ಲ. ಎಲ್ಲ ಟಿಪ್ಪು ಸುಲ್ತಾನ್, ಔರಂಗಜೇಬ್ನ ಇನ್ಸ್ಪಿರೇಷನ್ ತಗೊಂಡೇ ಬದುಕ್ತಾರೆ. ನರಸತ್ತ ಹಿಂದೂಗಳ ತರ ಬದುಕೋದಕ್ಕಿಂತ ಇಂಥವ್ರನ್ನೆಲ್ಲ ಎದುರಿಸಿ ನಿಲ್ಲಿ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಏನು ಅಂತ. ಹಿಂದೂಸಮ್ ಅಂದ್ರೆ ಇಂಡಿಯಾ ಅಂದ್ರೆ ಭಾರತ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ಅವ್ರಿಗೆ. ಭಾರತದ ಎಲ್ಲಾ ಧರ್ಮನೂ ಒಂದೇ, ಎಲ್ಲರೂ ಸಮ ಅಂತ ಗೊತ್ತಾಗ್ಬೇಕು. ಅದು ಬಿಟ್ಬಿಟ್ಟು ಭಾರತ್ ಮಾತಾಕ್ಕೆ ಜೈ ಅನ್ಬೇಡಿ, ಅದು ಬರೀ ಒಂದು ಧರ್ಮಕ್ಕೆ ಸೇರಿದ್ದು ಅಂತ ಹೇಳ್ಬಾರ್ದು. ಇವತ್ತು ಪೆಟ್ರೋಲ್ಗೋಸ್ಕರ ಸೈಲೆಂಟ್ ಆಗಿದ್ದ ಜನ ನಾಳೆ ನಿಮ್ಮನ್ನು ಬಂದು ಗನ್ನಿಟ್ಟು ಇಲ್ಲ ಕತ್ತಿ ಇಟ್ಟು ಎದುರಿಸಿದ್ರು ಕೂಡ ಸೈಲೆಂಟ್ ಆಗಿ ಹೋಗ್ತೀರಾ. ಗುಜರಾತ್ ಅಲ್ಲಿ UCC ಅನ್ನೋ ಒಂದು ಬಿಲ್ನ ತಂದಿದ್ದಾರೆ. ಇದೇನಾದ್ರು ದೇಶದಾದ್ಯಂತ ಆಯ್ತು ಅಂದ್ರೆ ಅವಾಗಿದೆ ಇವ್ರಿಗೆಲ್ಲರಿಗೂ ಹಬ್ಬ, ಇಂಥವ್ರಿಗೆಲ್ಲ ಹಬ್ಬ. ಯಾಕೆ ಗೊತ್ತಾ? ಎಲ್ಲಾ ಧರ್ಮಕ್ಕೂ ಒಂದೇ ರೂಲ್ಸು, ಎಲ್ಲರಿಗೂ ಒಂದೇ ತರ ಕಾನೂನು ಇರುತ್ತೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಹಿಂದ್, ಜೈ ಹಿಂದೂಸ್ತಾನ್.